ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಅವಧಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಒಂದು ಅಧ್ಯಾಯದ ಕುರಿತು ತಿಳಿದುಕೊಳ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಡಚ್ಚರು ಮತ್ತು ಪೋರ್ಚುಗೀಸರು, ಡಚ್ಚರು ಮತ್ತು ಇಂಗ್ಲಿಷರು ಯಾವ ರೀತಿಯಾಗಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದು ಈಸ್ಟ್ ಇಂಡಿಯಾ ಕಂಪನಿಗಳನ್ನು ಪ್ರಾರಂಭಿಸಿ ಭಾರತದಲ್ಲಿ ಯಾವ ರೀತಿಯಾದಂಥ ಒಂದು ವ್ಯಾಪಾರ ವಹಿವಾಟನ್ನು ನಡೆಸ್ತಾರೆ, ಅದೇ ರೀತಿಯಾಗಿ ಭಾರತದಲ್ಲಿ ಪ್ರಮುಖವಾದಂತಹ ಕೇಂದ್ರಗಳನ್ನು, ವ್ಯಾಪಾರ ಕೇಂದ್ರಗಳನ್ನಾಗಿಸಿಕೊಂಡು ಅಲ್ಲಿ ತಮ್ಮದೇ ಆದಂತಹ ಒಂದು ಕೋಟೆ ಕೊತ್ತಲಗಳನ್ನು ಕಟ್ಟಿಕೊಂಡ್ರು. ಹಾಗೆಯೇ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಂಡು ಯಾವ ರೀತಿಯಾಗಿ ವ್ಯಾಪಾರವನ್ನು ಮಾಡಿದರು ಅನ್ನುವಂಥದ್ದನ್ನು ನಾವು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾಗಿ ಇವತ್ತಿನ ಅವಧಿಯಲ್ಲಿ ನಾವು ಫ್ರೆಂಚರು ಅಂದರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಫ್ರೆಂಚರು ಒಬ್ಬರು. ಈ ಫ್ರೆಂಚರ ಕುರಿತು ಅಧ್ಯಯನ ಮಾಡೋದಕ್ಕಿಂತ ಪೂರ್ವದಲ್ಲಿ ಹಿಂದಿನ ಅವಧಿಯ ಒಂದು ವಿಷಯಕ್ಕನುಗುಣವಾಗಿ ಒಂದು 4 ಪ್ರಶ್ನೆಗಳನ್ನು ನಾನು ನಿಮ್ಮನ್ನು ಕೇಳಬಹುದಲ್ವಾ? ಓಕೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಪ್ರಾರಂಭವಾದ ವರ್ಷ ಯಾವುದು? ಓಕೆ, ಯಾವುದು? 1600ರಲ್ಲಿ ಡಿಸೆಂಬರ್ 31ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಯಿತು. ಹಾಗೆಯೇ ಭಾರತದ ಸಂಸ್ಥಾನಗಳಲ್ಲಿ ಮೊಘಲ್ ಸಾಮ್ರಾಜ್ಯವು ಅತ್ಯಂತ ದೊಡ್ಡ ಮತ್ತು ಬಲಿಷ್ಠವಾಗಿರುವಂತಹ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ. ಆ ಸಾಮ್ರಾಜ್ಯದಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಬಂದಂತಹ ಬ್ರಿಟಿಷರ ರಾಯಭಾರಿ ಯಾರು? ಓಕೆ, ಸರ್ ಥಾಮಸ್ ರೋ ಎಂಬಾತನು ಬ್ರಿಟಿಷರ ರಾಯಭಾರಿಯಾಗಿ ಮೊಘಲ್ ಸಾಮ್ರಾಜ್ಯದ ದೊರೆಯಾಗಿರುವಂತಹ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಅಲ್ವಾ? ಹೀಗೆ ಸರ್ ಥಾಮಸ್ ರೋ ರಾಯಭಾರಿಯಾಗಿ ಭಾರತಕ್ಕೆ ಬಂದು ಭಾರತದಲ್ಲಿನ ಹಲವಾರು ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ಮಳಿಗೆಗಳನ್ನು ಅಥವಾ ದಾಸ್ತಾನು ಮಳಿಗೆಗಳನ್ನು ಸ್ಥಾಪನೆ ಮಾಡ್ತಾನೆ. ಹಂತ ಹಂತವಾಗಿ ಮದ್ರಾಸ್ನಲ್ಲಿ ಸೆಂಟ್ ಜಾರ್ಜ್ ಫೋರ್ಟ್ ಎನ್ನುವಂತಹ ಕೋಟೆಯನ್ನು ಕಟ್ಟಿಕೊಂತಾರೆ. ಅದಾದ ಮೇಲೆ ಮತ್ತೊಂದು ಕೋಟೆ, ಫೋರ್ಟ್ ವಿಲಿಯಂ ಕೋಟೆಯನ್ನು ಸಹ ಕಟ್ಟಿಕೊಳ್ತಾರೆ. ತಮ್ಮದೇ ಆದಂತಹ ಒಂದು ಅಧಿಕಾರವನ್ನು ಚಲಾಯಿಸಲಿಕ್ಕೆ ರಾಜಕೀಯ ಪ್ರವೇಶವನ್ನು ಸಹ ಅವರೇನು ಮಾಡ್ತಾರೆ ಮಕ್ಕಳೇ. ಇದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಿರುವಂಥದ್ದನ್ನು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿತ್ತು. ಅದೇ ರೀತಿಯಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಸಹ ಭಾರತದಲ್ಲಿ 1602ರಲ್ಲಿ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಜಾರಿಯಾಗುತ್ತೆ, ಅಂದರೆ ಸ್ಥಾಪನೆ ಆಗುತ್ತೆ. ಅದು ನೆದರ್ಲ್ಯಾಂಡ್ ಅಥವಾ ಹಾಲೆಂಡಿನಲ್ಲಿ. ಇವರೂ ಸಹ ಭಾರತದ ಸಾಂಬಾರ್ ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂತಹ ದ್ವೀಪ ಪ್ರದೇಶಗಳಲ್ಲಿ ತಮ್ಮ ಒಂದು ವ್ಯಾಪಾರ ವಹಿವಾಟವನ್ನು ಮಾಡ್ತಾರೆ ಅಲ್ವಾ? ಹೀಗೆ ಅವರು ಸಹ ಭಾರತದ ಕೆಲವು ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ಮಳಿಗೆಗಳನ್ನು ಅಥವಾ ದಾಸ್ತಾನುಗಳನ್ನು ಅವರು ಕಟ್ಟಿಕೊಂಡು ವ್ಯಾಪಾರವನ್ನು ಮಾಡ್ತಾ ಹೋಗ್ತಾರೆ. ಇಂಗ್ಲಿಷರು ಮತ್ತು ಫ್ರೆಂಚರ ಒಂದು ಪ್ರಾಬಲ್ಯವನ್ನು ತಡಿಲಿಕ್ಕೆ ಆಗದೇನೆ ಡಚ್ಚರು ಅವನತಿಯನ್ನು ಹೊಂದುತ್ತಾ ಹೋಗ್ತಾರೆ. ಇದಿಷ್ಟು ವಿಷಯವನ್ನು ನಾವು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ ಅಲ್ವಾ? ಹಾಗಾದರೆ ಇನ್ ಪ್ರೆಸೆಂಟ್ ಟೈಮ್ ನಾವು ಫ್ರೆಂಚರ ಕುರಿತು ತಿಳಿದುಕೊಳ್ಳೋಣ ಮಕ್ಕಳೇ. ನೋಡಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಒಂದು ಸರ್ಕಾರದ ಕಂಪನಿಯಾಗಿ, ನೋಡಿಲಿ, ಒಂದು ಸರ್ಕಾರದ ಕಂಪನಿಯಾಗಿ ಸ್ಥಾಪನೆಯಾಗುತ್ತೆ. ಹಾಗಾದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಒಂದು ಖಾಸಗಿ ಒಡೆತನದ ಕಂಪನಿಯಾಗಿ ಸ್ಥಾಪನೆಯಾಗಿತ್ತು 1600 ಡಿಸೆಂಬರ್ 31ರಂದು ರಾಣಿ ಎಲಿಜಬೆತ್ಳ ಆಳ್ವಿಕೆಯ ಸಂದರ್ಭದಲ್ಲಿ. ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಒಂದು ಸರ್ಕಾರದ ಕಂಪನಿಯಾಗಿ 1664ರಲ್ಲಿ, ಅಂದರೆ 1664ರಲ್ಲಿ ಅದೊಂದು ಸರ್ಕಾರದ ಕಂಪನಿಯಾಗಿ ಸ್ಥಾಪನೆ ಆಗುತ್ತೆ ಅನ್ನೋಂಥದ್ದು ತಮಗೆ ಗೊತ್ತಿದೆ. ಹಾಗೆಯೇ 1668ರಲ್ಲಿ ಇವರು ಸೂರತ್ನಲ್ಲಿ ಒಂದು ದಾಸ್ತಾನು ಮಳಿಗೆಯನ್ನು ಪ್ರಾರಂಭಿಸ್ತಾರೆ ಮಕ್ಕಳೇ. ಸೂರತ್ನಲ್ಲಿ ಒಂದು ದಾಸ್ತಾನು ಮಳಿಗೆಯನ್ನು ಪ್ರಾರಂಭಿಸ್ತಾರೆ, ದಾಸ್ತಾನು ಮಳಿಗೆ ಅಥವಾ ಕೋಟೆಗಳನ್ನು ಪ್ರಾರಂಭಿಸ್ತಾರೆ. ಇದು ಫ್ರೆಂಚರ ಪ್ರಥಮ ದಾಸ್ತಾನು ಮಳಿಗೆ ಸೂರತ್ನಲ್ಲಿ.
ತದನಂತರದ ಅವಧಿಯಲ್ಲಿ ಫ್ರೆಂಚರು ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರಕಲ್, ಕಾಶಿಂ ಬಜಾರ್, ಬಾಲ್ಸೂರುಗಳಲ್ಲಿ ತಮ್ಮ ಕೇಂದ್ರಗಳನ್ನಾಗಿಸಿ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಬರ್ತಾರೆ. ನೋಡಿ, ಸೂರತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರ ಒಂದು ವ್ಯಾಪಾರ ಮಳಿಗೆಯನ್ನು ಸ್ಥಾಪಿಸಿದಂತಹ ಫ್ರೆಂಚರು ತದನಂತರದಲ್ಲಿ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್ಲು, ಕಾಶಿಂ ಬಜಾರ್, ಬಾಲ್ಸೂರುಗಳಲ್ಲಿ ಇವರು ವ್ಯಾಪಾರ ಮಳಿಗೆಯನ್ನು ಪ್ರಾರಂಭಿಸಿ ವ್ಯಾಪಾರ ಕೇಂದ್ರಗಳನ್ನಾಗಿ ಸ್ಥಾಪಿಸಿಕೊಳ್ತಾರೆ. ಹೀಗೆ ಮುಂದೆ ಹೇಳುತ್ತೆ 1674ರಲ್ಲಿ ಸ್ಥಳೀಯ ಒಬ್ಬ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನ ಪಡೆದುಕೊಂಡಂತಹ ಇವರು ನೋಡಲಿ, ಆ ಪ್ರಾರಂಭದಲ್ಲೂ ನಾವು ಹೇಳಿದ್ವಿ, ಹುಗ್ಲಿ ನದಿಯ ದಡದಲ್ಲಿ ಒಂದು ಹಳ್ಳಿಗಳನ್ನ ಪ್ರದೇಶವನ್ನು ಪಡೆದುಬಿಟ್ಟು ಅಲ್ಲಿ ಕೋಟೆಯನ್ನು ಕಟ್ಟಿಕೊಂಡ್ರು ಅಂತ. ಅವರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಏನು ಮಾಡಿಕೊಳ್ಬೇಕೋ ಅದೆಲ್ಲವನ್ನೂ ಯುರೋಪಿಯನ್ನರು ಮಾಡ್ತಾ ಬಂದ್ರು. ಇಲ್ಲಿ ಗೋವೆಯಲ್ಲಿ ಪೋರ್ಚುಗೀಸರು, ದ್ವೀಪ ಪ್ರದೇಶಗಳಲ್ಲಿ ಡಚ್ಚರು, ಹಾಗೆಯೇ ಮುಂಬೈ, ಮದ್ರಾಸ್ ಮತ್ತು ಕೋಲ್ಕತ್ತಾಗಳಲ್ಲಿ ತಮ್ಮ ಮುಖ್ಯ ಕೇಂದ್ರಗಳನ್ನಾಗಿಸಿಕೊಂಡಂತಹ ಇಂಗ್ಲಿಷರು. ಹೀಗೆ ಯುರೋಪಿಯನ್ ರಾಷ್ಟ್ರಗಳು ತಮ್ಮದೇ ಆದಂತಹ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಒಂದೊಂದು ಪ್ರದೇಶವನ್ನು ಅವ್ರು ಏನು ಮಾಡ್ತಾರೆ, ಆಯ್ಕೆ ಮಾಡಿಕೊಂಡು ಅಲ್ಲಿ ಶಾಶ್ವತವಾಗಿ ನೆಲೆಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹೀಗೆಯೇ 1674ರಲ್ಲಿ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದುಕೊಂಡಂತಹ ಫ್ರೆಂಚರು ಅಲ್ಲೇನು ಮಾಡ್ತಾರೆ, ತಮ್ಮ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಳ್ತಾರೆ. ಅದುವೇ ಇಂದಿನ ಪಾಂಡಿಚೇರಿ. ಫ್ರೆಂಚರು ಭಾರತವನ್ನು ಬಿಟ್ಟು ಯುರೋಪಿಗೆ ಹೋಗುವವರೆಗೂ ಪಾಂಡಿಚೇರಿ ಅವರ ರಾಜಧಾನಿ ಆಗಿತ್ತು. ನೋಡಿ, 1674ರಲ್ಲಿ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದುಕೊಂಡಂತಹ ಫ್ರೆಂಚರು ತದನಂತರದಲ್ಲಿ ತಮ್ಮ ವ್ಯಾಪಾರ ವಹಿವಾಟನ್ನು ನಡೆಸಿಕೊಳ್ಳಿಕ್ಕೆ ಅದನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಳ್ತಾರೆ. ಅದು ಅವರು ಭಾರತವನ್ನು ಬಿಟ್ಟು ಹೋಗುವವರೆಗೂ ಅದು ಅವರ ರಾಜಧಾನಿ ಆಗಿತ್ತು, ಇಂದಿನ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ. ಹಾಗೆಯೇ 1776ರಲ್ಲಿ ಈ ಒಂದು ಪಾಂಡಿಚೇರಿಯ ಗವರ್ನರ್ ಅನ್ನಾಗಿ ನೋಡ್ರಿ, ಇಲ್ಲಿ ಒಂದು ಅಂಶ ನೆನಪಿಟ್ಟುಕೊಳ್ರಿ, ಈ ಪಾಂಡಿಚೇರಿ ಏನಿದೆ ಅದು ಫ್ರೆಂಚರ ಒಂದು ವಸಾಹತುಶಾಹಿತ್ವಕ್ಕೆ ಒಳಪಟ್ಟಂತ ಒಂದು ಪ್ರದೇಶ ಆಗಿತ್ತು. ಅಂದರೆ ಅವರ ವ್ಯಾಪಾರವನ್ನು ಮಾಡಲಿಕ್ಕೆ ಇರುವಂತಹ ಒಂದು ಕೇಂದ್ರ ಕಚೇರಿ ಅದಾಗಿತ್ತು. ಈ ಒಂದು ಪಾಂಡಿಚೇರಿಯ ವ್ಯವಹಾರ ಅಥವಾ ಅದರ ಸಂಪೂರ್ಣ ಅಧಿಕಾರವನ್ನು ನೋಡಿಕೊಳ್ಳಲಿಕ್ಕೆ ಫ್ರೆಂಚರ ಗವರ್ನರ್ ಆಗಿ ಮಹತ್ವಾಕಾಂಕ್ಷಿ ಉಳ್ಳಂತಹ ಒಬ್ಬ ವ್ಯಕ್ತಿ ಡೂಪ್ಲೆಯನ್ನ ಅಲ್ಲಿಗೆ ಕಳಿಸಿಕೊಡ್ತಾರೆ, ನೇಮಕವನ್ನು ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಫ್ರೆಂಚರ ಗವರ್ನರ್ ಯಾರಿಲ್ಲಿ? ಡೂಪ್ಲೆ. ಯಾರು? ಡೂಪ್ಲೆ ಫ್ರೆಂಚರ ಗವರ್ನರ್ ಆಗಿ ಈ ಒಂದು ಪಾಂಡಿಚೇರಿಗೆ ಆಗಮಿಸ್ತಾರೆ. ಈತ ಮಹತ್ವಾಕಾಂಕ್ಷಿಯುಳ್ಳಂತಹ ಗವರ್ನರ್ ಆಗಿರೋದ್ರಿಂದಾಗಿ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಒಂದು ಸಾಮ್ರಾಜ್ಯವನ್ನ, ಫ್ರೆಂಚರ ಆಧಿಪತ್ಯವನ್ನ, ಎಲ್ಲಿ ಭಾರತದ ದಕ್ಷಿಣ ಭಾಗದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ವಿಸ್ತರಿಸಬೇಕೆನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನ ಡೂಪ್ಲೆ ಹೊಂದಿದ್ದ. ಅವನು ಹವಣಿಸುತ್ತಿದ್ದ. ಯಾಕೆಂದ್ರೆ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ವಿಸ್ತರಿಸಬೇಕು, ಹೆಚ್ಚಿಸಿಕೊಳ್ಳಬೇಕು. ಅದು ದಕ್ಷಿಣ ಭಾರತದಲ್ಲಿ. ಇದು ಯುರೋಪಿಯನ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ಮತ್ತು ವಾಯವ್ಯ ಭಾರತದಲ್ಲಿ ಮತ್ತು ಪಶ್ಚಿಮ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನ ವಿಸ್ತರಿಸಬೇಕಾಗಿತ್ತು. ಆ ವಿಸ್ತರಿಸುವಂತಹ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಏನಿದೆ ಅದು ಡೂಪ್ಲೆಯದ್ದಾಗಿತ್ತು. ಇದು ಈ ಏನು ದಕ್ಷಿಣ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಅಥವಾ ತಮ್ಮ ಆಧಿಪತ್ಯವನ್ನ ವಿಸ್ತರಿಸಬೇಕನ್ನುವಂಥದ್ದು ಏನಿದೆ, ಆ ಒಂದು ವಿಸ್ತರಿಸಬೇಕೆನ್ನುವಂತಹ ಒಂದು ಯೋಜನೆ, ಅದರ ಪ್ರತಿಫಲವಾಗಿ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ ಘರ್ಷಣೆಗಳು ಉಂಟಾಗ್ತವೆ, ಯುದ್ಧಗಳು ಉಂಟಾಗ್ತವೆ. ಅದರ ಪ್ರತಿಫಲವಾಗಿ ಯಾವುದು? ಕರ್ನಾಟಿಕ್ ಯುದ್ಧಗಳು ನಡೀತಾವ ಮಕ್ಕಳೇ. ಯಾವ ಯುದ್ಧಗಳು? ಕರ್ನಾಟಿಕ್ ಯುದ್ಧಗಳು. ಯಾರ್ಯಾರ ನಡುವೆ? ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯದಲ್ಲಿ. ಯಾಕೆ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಕರ್ನಾಟಕ ಯುದ್ಧಗಳು ನಡೆದವು? ಅದು ಭಾರತದ ಕರ್ನಾಟಕ ಪ್ರಾಂತ್ಯಗಳು. ಕರ್ನಾಟಕ ಪ್ರದೇಶ ಅಂತಂದ್ರೆ ಈಗಿನ ತಮಿಳುನಾಡಿನ ಭಾಗ ಅಂತ ನಾವೇನು ಕರಿತೇವೆ, ಪೂರ್ವದ ಭಾಗ. ಈ ತಮಿಳುನಾಡಿನ ಪೂರ್ವದ ಭಾಗ
ಕರ್ನಾಟಕ ಪ್ರಾಂತ್ಯ ಅಂತ ನಾವು ಕರಿತೀವಿ, ಅಥವಾ ಕರ್ನಾಟಕ ಪ್ರದೇಶ ಅಂತ ಕರಿತೇವೆ. ಅದೇ ರೀತಿಯಾಗಿ ಈ ಕರ್ನಾಟಕ ಯುದ್ಧಗಳು ಹೈದರಾಬಾದ್ ಸಂಸ್ಥಾನದಲ್ಲೂ ಸಹ ಸೇರ್ಕೊಳ್ಳುತ್ತೆ. ಈ ಯುದ್ಧಗಳು ಈ ಹೈದರಾಬಾದ್ ಮತ್ತು ಕರ್ನಾಟಕ ಪ್ರಾಂತ್ಯವನ್ನ, ಆ ಎರಡೂ ಪ್ರಾಂತ್ಯಗಳಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸುವಂತಹ ಉದ್ದೇಶವನ್ನು ಹೊಂದಿರುವಂತಹ ಫ್ರೆಂಚರು ಮತ್ತು ಇಂಗ್ಲಿಷರು ಘರ್ಷಣೆಗೆ ಇಳಿತಾರೆ, ಸಂಘರ್ಷಕ್ಕೆ ಇಳಿತಾರೆ. ಅದರ ಪ್ರತಿಫಲವಾಗಿ ಈ ಕರ್ನಾಟಕ ಯುದ್ಧಗಳು ನಡೆದು ಹೋಗ್ತವೆ. ಹಾಗಾದರೆ ಈ ಒಂದು ಸಮಯದಲ್ಲಿ ನಾವು ಫ್ರೆಂಚರ ಕುರಿತು ಇಷ್ಟು ಅಂಶಗಳನ್ನು ನಾವು ತಿಳಿದುಕೊಂಡಿವಿ ಮಕ್ಕಳೇ. ಯಾವ್ದಾವುದು? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಯಾವಾಗ, ಅದೊಂದು ಖಾಸಗಿ ಕಂಪನಿಯೋ ಅಥವಾ ಸರ್ಕಾರದ ಕಂಪನಿಯೋ ಎನ್ನುವಂಥದ್ದನ್ನು ತಿಳ್ಕೊಂಡ್ರಿ. 1668ರಲ್ಲಿ ಪ್ರಪ್ರಥಮವಾಗಿ ಅದು ಸೂರತ್ನಲ್ಲಿ ವ್ಯಾಪಾರ ಮಳಿಗೆಯೊಂದನ್ನು ಸ್ಥಾಪನೆ ಮಾಡ್ತಾರೆ ಅನ್ನುವಂಥದ್ದು ಸಹ ತಮಗೆ ಆ ಒಂದು ಅಂಶ ತಮಗೆ ಮನದಟ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಭಾರತದ ವಿವಿಧ ಪ್ರದೇಶಗಳಲ್ಲಿ ಮಚಿಲಿಪಟ್ಟಣ, ಚಂದ್ರನಗರ, ಮಾಹ್ಯ, ಕಾರಕೈ, ಕಾಶಿಂ ಬಜಾರ್ ಮತ್ತು ಬಾಲ್ಸೂರುಗಳಲ್ಲೂ ಸಹ ತಮ್ಮ ವ್ಯಾಪಾರ ಮಳಿಗೆಗಳನ್ನು ಸ್ಥಾಪಿಸಿ ಅವುಗಳನ್ನು ತಮ್ಮ ವ್ಯಾಪಾರದ ಕೇಂದ್ರಗಳನ್ನಾಗಿ ಮಾಡಿಸಿಕೊಂಡಿರುವಂಥದ್ದು ನಿಮಗೆ ಗೊತ್ತಾಯಿತು. ತದನಂತರದಲ್ಲಿ ಪಾಂಡಿಚೇರಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಭಾರತದಿಂದ ಹೋಗುವವರೆಗೂ ಅದು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಅನ್ನೋಂಥದ್ದನ್ನು ಸಹ ತಿಳಿದುಕೊಂಡ್ರಿ. ಹಾಗೆಯೇ 1776ರಲ್ಲಿ ಈ ಪಾಂಡಿಚೇರಿಯನ್ನು ನೋಡ್ಕೊಳ್ಳಲಿಕ್ಕೆ ಗವರ್ನರನ್ನಾಗಿ ಡೂಪ್ಲೆಯನ್ನು ನೇಮಕ ಮಾಡ್ತಾರೆ ಫ್ರೆಂಚರು. ಆ ನಿಟ್ಟಿನಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಡೂಪ್ಲೆಯನ್ನು ಪಾಂಡಿಚೇರಿಗೆ ಕಳಿಸುತ್ತೆ. ದಕ್ಷಿಣ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ವಿಸ್ತರಿಸಬೇಕೆನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂತಹ ಡೂಪ್ಲೆ ಆ ಕಾರ್ಯದಲ್ಲಿ ಪ್ರವೃತ್ತನಾಗ್ತಾನೆ. ಆದರೆ ಆ ಒಂದು ಕಾರ್ಯಪ್ರವೃತ್ತನ ಆಗುವಂತಹ ಸಂದರ್ಭದಲ್ಲಿ ಇತ್ತ ಕಡೆ ಇಂಗ್ಲಿಷರು ಸಹ ದಕ್ಷಿಣ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ವಿಸ್ತರಿಸಬೇಕೆನ್ನುವಂಥ ಉದ್ದೇಶವನ್ನು ಹೊಂದಿದ್ರು. ಈ ಇಬ್ಬರ ನಡುವಿನ ಒಂದು ಗುದ್ದಾಟದಲ್ಲಿ, ಇವರೊಂದರ ಘರ್ಷಣೆಯಲ್ಲಿ ಈ ಕರ್ನಾಟಕ ಯುದ್ಧಗಳು ನಡೆದಿರುತ್ತವೆ. ಹಾಗಾದರೆ ನಾವು ಮುಂದಿನ ಅಂಶ ಯಾವುದು? ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯಾವ ರೀತಿಯಾದಂಥ ಒಂದು ಪ್ರತಿಸ್ಪರ್ಧೆ ನಡೀತು ಅನ್ನೋಂಥದ್ದನ್ನು ನೋಡ್ತಾ ಹೋಗೋಣ. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದಷ್ಟೊತ್ತಿಗೆ ಏನಾಗಿತ್ತಪ್ಪ ಅಂತಂದ್ರೆ, ಯಾರು ಇವರ ಒಂದು ಪ್ರಾಬಲ್ಯವನ್ನು, ಇವರ ಶಕ್ತಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಡಚ್ಚರು ಮತ್ತು ಪೋರ್ಚುಗೀಸರು ಇವರ ಒಂದು ಪ್ರಾಬಲ್ಯವನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ದೂರ ಸರಿದುಕೊಂಡಿರುತ್ತಾರೆ. ಯಾರ ಪ್ರಾಬಲ್ಯಗಳಿಂದಾಗಿ? ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಹೊತ್ತಿಗೆ ಇಂಗ್ಲಿಷರು ಮತ್ತು ಫ್ರೆಂಚರ ಒಂದು ಪ್ರಭಾವಕ್ಕೊಳಗಾಗಿ ಅವರ ಒಂದು ಶಕ್ತಿ ಪ್ರದರ್ಶನವನ್ನು ಸಹಿಸಿಕೊಳ್ಳದೆ ಭಾರತದ ರಾಜಕೀಯ ರಂಗದಿಂದ ದೂರ ಸರಿದು ಬಿಡ್ತಾರೆ. ಒಂದು ಅಂಶ ತಾವು ನೆನಪಿಟ್ಟುಕೊಳ್ಳಬೇಕು. 18ನೇ ಶತಮಾನದ ಮಧ್ಯಭಾಗದಷ್ಟೊತ್ತಿಗೆ ಫ್ರೆಂಚರು, ಪೋರ್ಚುಗೀಸರು ಮತ್ತು ಡಚ್ಚರು ಇವರ ಪ್ರಭಾವವನ್ನು ಎದುರಿಸಲಾಗದೆ, ಯಾರ ಪ್ರಭಾವವನ್ನ? ಫ್ರೆಂಚರು ಮತ್ತು ಇಂಗ್ಲಿಷರ ಪ್ರಭಾವವನ್ನು, ಅವರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತೀಯ ರಾಜಕೀಯ ರಂಗದಿಂದ ಪೋರ್ಚುಗೀಸರು ಮತ್ತು ಡಚ್ಚರು ಹಿಂದೆ ಸರಿದು ಬಿಡ್ತಾರೆ. ದಕ್ಷಿಣ ಭಾರತದಲ್ಲಿ ರಾಜಕೀಯ ಪ್ರಭಾವಕ್ಕಾಗಿ ಇಲ್ಲಿ ಡೂಪ್ಲೆನೂ ಸಹ, ಅಂದ್ರೆ ಫ್ರೆಂಚರು, ಅಲ್ಲಿ ಇಂಗ್ಲಿಷರು ದಕ್ಷಿಣ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಬೇಕಾಗಿತ್ತು. ಆ ಉದ್ದೇಶದಿಂದಾಗಿ ದಕ್ಷಿಣ ಭಾರತದಲ್ಲಿ ತಮ್ಮ ಒಂದು ರಾಜಕೀಯ ಪ್ರಭಾವಕ್ಕಾಗಿ ಇಲ್ಲಿ ಶಕ್ತಿ ಪ್ರದರ್ಶನ ಉಂಟಾಗಿದೆ. ಈ ಸಂದರ್ಭದಲ್ಲಿ ಯಾಕೆ ಭಾರತದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಯಾಕೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ? ಅದಕ್ಕೆ ಒಂದೇ ಒಂದು ಕಾರಣ, ದಕ್ಷಿಣ ಭಾರತದಲ್ಲಿನ, ಅದು ಹೈದರಾಬಾದ್ ಮತ್ತು ಕರ್ನಾಟಕ ಪ್ರದೇಶಗಳಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿರುತ್ತೆ. ಈ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆದುಕೊಂಡಂಥವರು ಫ್ರೆಂಚರು ಮತ್ತು ಇಂಗ್ಲಿಷರು. ಇಲ್ಲಿ ವಾಸ್ತವವಾಗಿ ನಡೀತಿರುವಂಥದ್ದು ಫ್ರೆಂಚರು ಮತ್ತು ಇಂಗ್ಲಿಷರ ಮಧ್ಯೆ ವಾಸ್ತವವಾಗಿ ನಡೀತಿರುವಂಥದ್ದು ತಮ್ಮ ಆಧಿಪತ್ಯವನ್ನು ವಿಸ್ತರಿಸುವಂಥದ್ದು ನೈಜವಾಗಿ. ಆದರೆ ಇಲ್ಲಿ ಮೂಲ ವಿಚಾರವನ್ನು, ಒಂದು ಪರಿಕಲ್ಪನೆ ಆಧಿಪತ್ಯವನ್ನು ವಿಸ್ತರಿಸುವುದಾದರೆ, ಇಲ್ಲಿ ಕರ್ನಾಟಕ ಮತ್ತು ಹೈದರಾಬಾದ್ಗಳಲ್ಲಿ ಏನು ಭಾರತೀಯದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದೆ ಅದನ್ನು ಸರಿಪಡಿಸುವಂಥದ್ದಲ್ಲ ಇವರ ಮುಖ್ಯ ಉದ್ದೇಶ. ಏನು?
ದಕ್ಷಿಣ ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ಏನುಂಟಾಗಿತ್ತೋ ಆ ರಾಜಕೀಯ ಅಸ್ಥಿರತೆಯನ್ನ ಸರಿಪಡಿಸುವಂತಹ ಒಂದು ಯಾವುದೇ ಉದ್ದೇಶವಿಲ್ಲ. ಯಾರಿಗೆ? ಫ್ರೆಂಚರು ಮತ್ತು ಇಂಗ್ಲಿಷರಿಗೆ. ಅವರ ಉದ್ದೇಶ ಏನಾಗಿತ್ತು ಹಾಗಾದ್ರೆ? ಅವರ ಉದ್ದೇಶ ಇಷ್ಟೇ, ದಕ್ಷಿಣ ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಬೇಕು. ಅದು ಹೇಗೆ ಸ್ಥಾಪಿಸಬೇಕು? ಭಾರತದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆದುಕೊಂಡು, ಭಾರತದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆದುಕೊಂಡು ತಮ್ಮ ಆಧಿಪತ್ಯವನ್ನ ಸ್ಥಾಪಿಸಬೇಕಾಗಿತ್ತು. ಇದು ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ 3 ಕರ್ನಾಟಕ ಯುದ್ಧಗಳು ಅದರ ಪರಿಣಾಮವಾಗಿ, ಯಾವುದರ ಪರಿಣಾಮವಾಗಿ? ಈ ಶಕ್ತಿ ಪ್ರದರ್ಶನದ ಪರಿಣಾಮವಾಗಿ, ಈ ರಾಜಕೀಯ ಅಸ್ಥಿರತೆಯ ಪರಿಣಾಮವಾಗಿ 3 ಕರ್ನಾಟಕ ಯುದ್ಧಗಳು ನಡೀತವೆ ಮಕ್ಕಳ. ನೋಡಿ ಯಾವ ರೀತಿಯಾಗಿ ಮೇಲ್ನೋಟಕ್ಕೆ ಭಾರತದಲ್ಲಿನ ರಾಜಕೀಯ ಅಸ್ಥಿರತೆಯನ್ನು ಹೋಗಲಾಡಿಸಬೇಕನ್ನುವಂಥದ್ದಿದ್ರೆ, ಆದರೆ ಅದರ ಮೂಲಾರ್ಥದಲ್ಲಿ ಏನಿದೆ ಅಂತಂದ್ರೆ ತಮ್ಮ ಆಧಿಪತ್ಯವನ್ನ ಸ್ಥಾಪಿಸುವಂಥದ್ದು, ತಮ್ಮ ಆಧಿಪತ್ಯವನ್ನು ದಕ್ಷಿಣ ಭಾರತದಲ್ಲಿ ವಿಸ್ತರಿಸುವಂಥದ್ದು ಇವರ ಮುಖ್ಯ ಉದ್ದೇಶ ಆಗಿದೆ. ಹಾಗಾದ್ರೆ ನಾವು ಈಗ ಮೊದಲನೆಯ ಕರ್ನಾಟಕ ಯುದ್ಧದ ಕುರಿತು ತಿಳಿದುಕೊಳ್ಳೋಣ. ಮೊದಲನೆಯ ಕರ್ನಾಟಕ ಯುದ್ಧದ ಕುರಿತು. ಹಾಗಾದ್ರೆ ಮೊದಲನೆಯ ಕರ್ನಾಟಕ ಯುದ್ಧ ಯಾಕೆ ನಡೀತು? ಹಾಗಾದ್ರೆ ಅಲ್ಲಿ ಯಾವ ಉದ್ದೇಶಕ್ಕಾಗಿ ನಡೀತಿದೆ? ಅಲ್ಲೇನು ಸಮಸ್ಯೆ ಸಂಭವಿಸಿದೆ? ಯಾವ ಸಮಸ್ಯೆ ಅಲ್ಲಿ ಸಂಭವಿಸಿದೆ? ಅದನ್ನೊಂದು ಸ್ವಲ್ಪ ಹಿನ್ನೆಲೆಯನ್ನು ನೋಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. 1746ರಿಂದ 1748ರಲ್ಲಿ ನೋಡಿ, 1746ರಿಂದ ಸಾಮಾನ್ಯ ಶಕೆ 1748ರ ಅವಧಿಯವರೆಗೆ ಈ ಮೊದಲನೆಯ ಕರ್ನಾಟಕ ಯುದ್ಧ ನಡೀತಿತ್ತು. ಹಾಗಾದ್ರೆ ಅದು ಯಾಕೆ ನಡೀತು ಅಂತ ನೋಡ್ತಾ ಹೋದ್ರೆ, ಹೈದರಾಬಾದಿನ ನವಾಬನಾಗಿರುವಂತಹ ಅಸಫ್ ಜಾ 1746ರಲ್ಲಿ ಮರಣವನ್ನು ಹೊಂದುತ್ತಾನೆ. ಹೈದರಾಬಾದಿನ ನವಾಬ, ನೆನಪಿರಲಿ, ಹೈದರಾಬಾದಿನ ನವಾಬ ಅಸಫ್ ಜಾ 1746ರಲ್ಲಿ ಮರಣವನ್ನು ಹೊಂದುತ್ತಾನೆ. ಹಾಗಾದ್ರೆ ಮರಣ ಹೊಂದಿದ್ದರಿಂದಾಗಿ ಅಲ್ಲಿ ನವಾಬನ ಹುದ್ದೆ ಖಾಲಿ ಇದೆ. ನವಾಬನ ಹುದ್ದೆ ಖಾಲಿ ಇರೋದ್ರಿಂದಾಗಿ ಆ ನವಾಬಗಿರಿಯನ್ನು ಪಡೆದುಕೊಳ್ಳಲಿಕ್ಕೆ ಪೈಪೋಟಿಗಳು ಉಂಟಾಗ್ತವೆ. ನಾನಾಗಬೇಕು ಅಂತ. ಹಾಗಾದ್ರೆ ಯಾರು ಪೈಪೋಟಿಯನ್ನು ಮಾಡಿದರು ಅಂತ ನೋಡ್ತಾ ಹೋದಾಗ ಆತನ ಮಗ ನಾಸಿರ್ ಜಂಗ್. ಯಾರ ಮಗ? ಅಸಫ್ ಜಾನ ಮಗ ನಾಸಿರ್ ಜಂಗ್ ಮತ್ತು ಆತನ ಅಸಫ್ ಜಾನ ಮಗಳ ಮಗ ಮುಜಾಫರ್ ಜಂಗನ ಮಧ್ಯ ಕಲಹ ಉಂಟಾಗುತ್ತೆ ಹೈದರಾಬಾದ್ ಸಂಸ್ಥಾನದ ನವಾಬಗಿರಿಗಾಗಿ. ನೋಡಿಲಿ, ಹೈದರಾಬಾದ್ ಸಂಸ್ಥಾನದ ನವಾಬಗಿರಿಗಾಗಿ ಯಾರ್ಯಾರಿಗೆ ಕಿತ್ತಾಟ ಶುರುವಾಗುತ್ತೆ? ಯಾರ ಸಾವಿನ ನಂತರ? ಅಸಫ್ ಜಾನ ಮರಣದ ನಂತರ ಆತನ ಮಗ ನಾಸಿರ್ ಜಂಗ್ ಮತ್ತು ಆತನ ಮಗಳ ಮಗ ಮುಜಾಫರ್ ಜಂಗನ ನಡುವೆ ಕಲಹ ಉಂಟಾಗುತ್ತೆ. ಇದು ಹೈದರಾಬಾದಿನ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಕರ್ನಾಟಕ ಸಂಸ್ಥಾನದಲ್ಲಿ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನನ ಮಧ್ಯ ಕಲಹ ಉಂಟಾಗುತ್ತೆ. ನೋಡಿ, 2 ಪ್ರಾಂತ್ಯಗಳು. ಒಂದು ಹೈದರಾಬಾದ್ ಪ್ರಾಂತ್ಯ, ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್. ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ಹೈದರಾಬಾದ್ನಲ್ಲಿ. ಅದು ಕರ್ನಾಟಕ ಪ್ರಾಂತ್ಯದಲ್ಲಿ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನನ ಮಧ್ಯ ಸಿಂಹಾಸನಕ್ಕಾಗಿ ಕಲಹ ಉಂಟಾಗುತ್ತೆ. ಈ 2 ಪ್ರದೇಶಗಳಲ್ಲಿ, 2 ಪ್ರಾಂತ್ಯಗಳಲ್ಲಿ, ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಿ. ಈ ಒಂದು ಕಲಹದ ಲಾಭವನ್ನ ಪಡೆದುಕೊಳ್ಳಲಿಕ್ಕೆ ಯಾವ 2 ಕಲಹಗಳನ್ನ? ಈ ನವಾಬಗಿರಿಯನ್ನು ಪಡೆದುಕೊಳ್ಳಬೇಕೆನ್ನುವಂತಹ ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಿ ಏನು ಕಲಹ ಉಂಟಾಗಿತ್ತೋ ಇದರ ಒಂದು ಲಾಭವನ್ನ ಪಡೆಯಲಿಕ್ಕೆ ಬ್ರಿಟಿಷರು ಮತ್ತು ಫ್ರೆಂಚರು ಎಂಟ್ರಿ ಕೊಡ್ತಾರೆ. ಯಾವಾಗ ಎಂಟ್ರಿ ಕೊಟ್ಟರು? ದಕ್ಷಿಣ ಭಾರತದಲ್ಲಿನ ಅಥವಾ ಈ ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಾಗಿರುವಂತಹ ರಾಜಕೀಯ ಅಸ್ಥಿರತೆಯನ್ನ ಲಾಭವನ್ನ ಪಡೆದುಕೊಳ್ಳಲಿಕ್ಕೆ ಎಂಟ್ರಿ ಕೊಡ್ತಾರೆ. ಹೀಗೆ ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗನಿಗೆ, ಕರ್ನಾಟಕದಲ್ಲಿ ಚಂದಾ ಸಾಹೇಬನಿಗೆ ಬೆಂಬಲ ನೀಡುತ್ತಾರೆ. ಫ್ರೆಂಚರು ಯಾರ್ಯಾರಿಗೆ? ಫ್ರೆಂಚರು ಮುಜಾಫರ್ ಜಂಗನಿಗೆ ಹೈದರಾಬಾದ್ನಲ್ಲಿ, ಕರ್ನಾಟಕದಲ್ಲಿ ಚಂದಾ ಸಾಹೇಬನಿಗೆ ಬೆಂಬಲ ನೀಡುತ್ತಾರೆ. ನೋಡಿ ಹೇಗಿದೆ
ಇವರ ಒಂದು ಪ್ರವೇಶ ಹೇಗಿದೆ ನೋಡಿ. ಈ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಯಾವ ರೀತಿಯಾಗಿ ಯುರೋಪಿಯನ್ ರಾಷ್ಟ್ರಗಳು ಪಡ್ಕೊಳ್ತಿದ್ದಾವೆ ಅಂತ. ಇನ್ನು ಇಂಗ್ಲಿಷರು ಅದೇ ಹೈದರಾಬಾದಿನಲ್ಲಿ ನಾಸಿರ್ ಜಂಗನಿಗೆ, ಅದೇ ರೀತಿಯಾಗಿ ಕರ್ನಾಟಕ ಪ್ರಾಂತದಲ್ಲಿ ಅನ್ವರುದ್ದೀನನಿಗೆ ನೆರವನ್ನು ನೀಡುತ್ತಾರೆ. ಇದರ ಮೂಲ ವಿಚಾರ, ಇದರ ಮೂಲ ಅಂಶ ಫ್ರೆಂಚರ ಸೇನಾ ಮುಖ್ಯಸ್ಥನಾಗಿರುವಂತಹ ಲಾಬೋರ್ಡಿನ ಫ್ರೆಂಚರ ಸೇನಾ ಮುಖ್ಯಸ್ಥನಾಗಿರುವಂತಹ ಲಾಬೋರ್ಡಿನ ಡೂಪ್ಲೆಯ ನೆರವಿನ ಮೂಲಕ, ಡೂಪ್ಲೆಯ ಒಂದು ಆದೇಶದ ಮೂಲಕ ಅವರ ಮದ್ರಾಸನ್ನು ವಶಪಡಿಸಿಕೊಳ್ತಾನೆ. ಮದ್ರಾಸ್ ಅಂದ್ರೆ ಸೆಂಟ್ ಜಾರ್ಜ್ ಫೋರ್ಟ್ ಅಂತ ಏನಿದೆ, ಆ ಒಂದು ಕೋಟೆಯನ್ನು ಏನು ಕಟ್ಕೊಂಡಿದ್ರು ಮದ್ರಾಸ್ನಲ್ಲಿ, ಆ ಒಂದು ಮದ್ರಾಸನ್ನ ಇಂಗ್ಲಿಷರಿಂದ ವಶಪಡಿಸಿಕೊಂಡು ಬಿಡ್ತಾರೆ. ಯಾರೋ ಲಾಬೋರ್ಡಿನಾ ಎನ್ನುವಂತಹ ಫ್ರೆಂಚರ ಸೇನಾನಿ, ಲಾಬೋರ್ಡಿನಾ ಎನ್ನುವಂತಹ ಫ್ರೆಂಚ್ ಸೇನಾನಿ ಮದ್ರಾಸನ್ನ ವಶಪಡಿಸಿಕೊಂಡು ಬಿಡ್ತಾರೆ. ಯಾವ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಸಿಂಹಾಸನಕ್ಕಾಗಿ ಜಗಳ ಉಂಟಾಗಿತ್ತು. ಅದಕ್ಕೆ ಫ್ರೆಂಚರು ಮುಜಾಫರ್ ಜಂಗನಿಗೆ ಮತ್ತು ಚಂದಾ ಸಾಹೇಬನಿಗೆ ನೆರವನ್ನು ನೀಡಿದರು ಹೈದರಾಬಾದ್ ಮತ್ತು ಕರ್ನಾಟಕದಲ್ಲಿ. ಅದೇ ರೀತಿಯಾಗಿ ಹೈದರಾಬಾದ್ನಲ್ಲಿ ನಾಸಿರ್ ಜಂಗ್ ಮತ್ತು ಅನ್ವರುದ್ದೀನನಿಗೆ ಇಂಗ್ಲಿಷ್ ನೆರವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಡೂಪ್ಲೆಯ ಒಂದು ಆದೇಶದ ಮೇರೆಗೆ ಅಥವಾ ನೆರವಿನ ಮೇರೆಗೆ ಫ್ರೆಂಚರ ಸೇನಾನಿ ಲಾಬೋರ್ಡಿನ ಏನ್ ಮಾಡ್ತಾನಪ್ಪ ಅಂದ್ರೆ ಮದ್ರಾಸನ್ನ ಇಂಗ್ಲಿಷರಿಂದ ಕಿತ್ಕೊಂಡ್ಬಿಡ್ತಾನೆ, ಅಂದ್ರೆ ವಶಪಡಿಸಿಕೊಂಡು ಬಿಡ್ತಾನೆ. ಆಗ ಅಸಹಾಯಕರಾಗಿರುವಂತಹ ಇಂಗ್ಲಿಷರು ಏನ್ ಮಾಡ್ತಾರಪ್ಪ ಅಂದ್ರೆ ಕೊನೆಯದಾಗಿ ಅವರು ಅನ್ವರುದ್ದೀನನ್ನ ನೆರವು ಕೇಳ್ತಾರೆ. ಅನ್ವರುದ್ದೀನ ಹತ್ರ ಹೋಗಿ ನೆರವನ್ನು ಕೇಳ್ತಾರೆ. ಹೀಗಾಗಿದೆ, ಫ್ರೆಂಚರು ನಮ್ಮ ವ್ಯಾಪಾರ ಕೇಂದ್ರವಾಗಿರುವಂತಹ, ನಮ್ಮ ಒಂದು ಮುಖ್ಯ ಕೇಂದ್ರವಾಗಿರುವಂತಹ ಮದ್ರಾಸನ್ನು ವಶಪಡಿಸಿಕೊಂಡು ಬಿಟ್ಟಿದ್ದಾರೆ, ನಾವೇನು ಮಾಡುವಂತಹ ಸ್ಥಿತಿಯಲ್ಲಿಲ್ಲ, ಹಾಗಾಗಿ ನಮಗೆ ನೆರವನ್ನ ಕೊಡಿ ಅಂತ ಹೇಳ್ಬಿಟ್ಟು ಇಂಗ್ಲಿಷರು ಏನ್ ಮಾಡ್ತಾರೆ, ಅನ್ವರುದ್ದೀನಲ್ಲಿ ಮೊರೆ ಇಡ್ತಾರೆ, ಬೇಡ್ಕೊಳ್ತಾರೆ. ಆಗ ನಿಜವಾದ ಯುದ್ಧ ಪ್ರಾರಂಭ ಆಗೋದೇ ಇಲ್ಲಿ, ನೆನಪಿಟ್ಟುಕೊಳ್ಳಿ. ಈಗ ಪ್ರಾರಂಭ ಆಯಿತು ಈ ಕರ್ನಾಟಕ ಯುದ್ಧ. ಅಲ್ಲಿಯವರೆಗೂ ಯಾಕೆ ಕರ್ನಾಟಕ ಯುದ್ಧ ನಡೀತಾ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಫ್ರೆಂಚರ ಸೇನಾನಿ ಲಾಬೋರ್ಡಿನ ಇಂಗ್ಲಿಷರ ಮದ್ರಾಸನ್ನ ವಶಪಡಿಸಿಕೊಂಡಿದ್ದರಿಂದಾಗಿ ಮೊದಲನೇ ಕರ್ನಾಟಕ ಯುದ್ಧ ನಡೀತದೆ. ಇದು ಮೂಲ ವಾಸ್ತವ ಸ್ಥಿತಿ. ಆದರೆ ಚಂದಾ ಸಾಹೇಬ್ ಅನ್ವರುದ್ದೀನ್, ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ಇವರ ನಡುವೆ ಕಿತ್ತಾಟ ಯಾವುದು ನಡೀತಿದೆ? ಅದು ನವಾಬಗಿರಿಯನ್ನು ಪಡೆಯುವಂತ ಉದ್ದೇಶಕ್ಕಾಗಿ. ಆದರೆ ನೈಜವಾಗಿ ನಡೀತಿರೋದು ಫ್ರೆಂಚರು ಮತ್ತು ಇಂಗ್ಲಿಷರ ಮಧ್ಯೆ ನಡುವಿನ ಯುದ್ಧ. ಅದು ತಮ್ಮ ಆಧಿಪತ್ಯವನ್ನು ಭಾರತದಲ್ಲಿ ಸ್ಥಾಪಿಸಲಿಕ್ಕೆ. ಹೀಗೆ ಫ್ರೆಂಚರು ಇಂಗ್ಲಿಷರು ಯಾವಾಗ ಅನ್ವರುದ್ದೀನನ ಒಂದು ನೆರವನ್ನ ಕೇಳ್ತಾರೋ ಆಗ ಏನ್ ಮಾಡ್ತಾನೆ, ಅನ್ವರುದ್ದೀನ್ ತನ್ನ ಸೇನೆಯನ್ನ ಎಲ್ಲಿ ಕಳಿಸ್ತಾನೆ? ಫ್ರೆಂಚರ ವಿರುದ್ಧ ಹೋರಾಟಕ್ಕೆ ಕಳಿಸ್ತಾನೆ. ಮತ್ತೆ ವಾಪಸ್ ಅದನ್ನ ಮದ್ರಾಸನ್ನ ಬ್ರಿಟಿಷರಿಗೆ ಕೊಡಿಸಬೇಕು ಎನ್ನುವಂತಹ ಉದ್ದೇಶವನ್ನು ಹೊಂದಿರುವಂತಹ ಅನ್ವರುದ್ದೀನ್ ಇಂಗ್ಲಿಷರಿಗೆ ತಮ್ಮ ಅವರ ಪ್ರಾಂತ್ಯವನ್ನ ಅವರು ವಶಪಡಿಸಿಕೊಂಡಿರುವಂತಹ ಅವರ ವ್ಯಾಪಾರ ಕೇಂದ್ರವನ್ನ ಮತ್ತೆ ವಾಪಸ್ ಇಂಗ್ಲಿಷರಿಗೆ ಬಿಟ್ಟು ಕೊಡಬೇಕಂತ ಏನು ವಿಚಾರ ಇತ್ತೋ ಆ ಪ್ರಕಾರವಾಗಿ ಅದನ್ನು ವಾಪಸ್ ಅವರಿಗೆ ಕೊಡಿಸಬೇಕೆನ್ನುವಂಥ ಉದ್ದೇಶವನ್ನು ಹೊಂದಿರುವಂತಹ ಅನ್ವರುದ್ದೀನ್ ಫ್ರೆಂಚರ ಮೇಲೆ ಯುದ್ಧವನ್ನು ಸಾರ್ತಾನೆ, ತನ್ನ ಸೇನೆ ಕಳಿಸ್ತಾನೆ. ಆ ಸೇನೆ ಸಂಪೂರ್ಣವಾಗಿ ಸೋತು ಬಿಡುತ್ತೆ. ಅನ್ವರುದ್ದೀನನ ಸೇನೆ ಸೋತು ಬಿಡುತ್ತೆ. ಆಗ ಈ ಸ್ವತಂತ್ರ ಸಂದರ್ಭದಲ್ಲಿ ಡೂಪ್ಲೆ ಏನಿದ್ದಾನೆ ಫ್ರೆಂಚರ ಗವರ್ನರ್, ಆ ಡೂಪ್ಲೆಗೆ ಗೊತ್ತಾಗದೇನೆ ಫ್ರೆಂಚರ ಸೇನಾನಿ ಲಾಬೋರ್ಡಿನ ಇಂಗ್ಲಿಷರಿಂದ ಹಣವನ್ನು ಪಡೆದುಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ವಾಪಸ್ ಮದ್ರಾಸನ್ನ ಇಂಗ್ಲಿಷರಿಗೆ ಬಿಟ್ಟುಕೊಡ್ತಾರೆ. ನೆನಪಿಟ್ಟುಕೊಟ್ಟೆ ನೋಡಿ, ಇಲ್ಲಿ ಏನಿದೆ, ಇಂಗ್ಲಿಷರಿಗೆ ಆ ಮದ್ರಾಸನ್ನ ವಾಪಸ್ ಅವರಿಗೆ ಬಿಟ್ಟು ಕೊಟ್ಟು ಬಿಡುತ್ತಾನೆ. ಇದರಿಂದ ಬೇಸರಗೊಳ್ತಾನೆ ಯಾರು? ಡೂಪ್ಲೆ. ಬಹಳಷ್ಟು ಬೇಸರಗೊಂಡು ಬಿಡ್ತಾನೆ. ಹೀಗೆ ಮಾಡಿಬಿಟ್ರಲ್ಲ ಅನ್ನುವಂಥ ಒಂದು ವಿಚಾರ ಡೂಪ್ಲೆಗೆ ಅನಿಸುತ್ತೆ. ತದನಂತರದಲ್ಲಿ ಮದ್ರಾಸವನ್ನ ಮತ್ತೆ ಏನಾದರೂ ವಾಪಸ್ ಪಡಿಬೇಕೆನ್ನುವಂತಹ ಒಂದು ಹಂಬಲ ಇರುತ್ತೆ. ಆ ಮದ್ರಾಸನ್ನ ಪಡಿಲೇಬೇಕೆನ್ನುವಂತಹ ಹಠ ತೊಟ್ಟಿರುವಂತಹ ಡೂಪ್ಲೆ ಆ ಹಠದ ಧೋರಣೆಯಲ್ಲಿ ವಿಫಲತೆಯನ್ನು ಪಡ್ಕೊಂಡಿರ್ತಾನೆ. ಅನಿವಾರ್ಯವಾಗಿ ಯುರೋಪಿನಲ್ಲೂ ಸಹ
ಯುರೋಪಿನಲ್ಲೂ ಸಹ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಯುದ್ಧಗಳು ನಡೀತಾನೆ ಇತ್ತು. ಅಲ್ಲಿ 1748ರಲ್ಲಿ ಏನಾಗುತ್ತಂದ್ರೆ ಎಕ್ಸ್ ಲಾ ಚಾಪಲ್ ಒಪ್ಪಂದ ನಡೀತದೆ. ಆ ಎಕ್ಸ್ ಲಾ ಚಾಪಲ್ ಒಪ್ಪಂದದ ಪ್ರಕಾರ ಯುದ್ಧವು ಅಂತ್ಯಗೊಳ್ಳುತ್ತದೆ ಮಕ್ಕಳು, ಯುದ್ಧವು ಅಂತ್ಯಗೊಳ್ಳುತ್ತದೆ. ಹೀಗೆ 1748ರಲ್ಲಿ ಏನೊಂದು ಒಪ್ಪಂದ ಉಂಟಾಯಿತೋ ಆ ಒಪ್ಪಂದದ ಪ್ರಕಾರ ಏನಾಗುತ್ತೆ, ಅಂತಿಮವಾಗಿ ಯುದ್ಧವು ಕೊನೆಗೊಳ್ಳುತ್ತದೆ. ಹೀಗೆ ಮೊದಲನೆಯ ಕರ್ನಾಟಕ ಯುದ್ಧವು ನಡೀತದೆ ಮಕ್ಕಳೇ. ಇಲ್ಲಿ ಪ್ರಮುಖವಾಗಿ ನಾವು ನೋಡಿಕೊಳ್ಬೇಕು, ಹೈದರಾಬಾದ್ ಮತ್ತು ಕರ್ನಾಟಕ ಸಂಸ್ಥಾನಗಳಲ್ಲಿ ನವಾಬಗಿರಿಗಾಗಿ ಯಾರ್ಯಾರ ನಡುವೆ ಕಿತ್ತಾಟ ನಡೀತು, ಐರೋಪ್ಯನ ಶಕ್ತಿಗಳಾಗಿರುವಂತಹ ಫ್ರೆಂಚರು ಮತ್ತು ಡಚ್ಚರು ಯಾರ್ಯಾರಿಗೆ ನೆರವನ್ನು ನೀಡ್ತೀವಿ ಎನ್ನುವಂತಹ ಒಂದು, ಯಾರನ್ನ ಬೆಂಬಲಿಸಿದ್ರು ಎನ್ನುವಂತಹ ಒಂದು ವಿಷಯವನ್ನ ಈ ಒಂದು ಕರ್ನಾಟಕ ಯುದ್ಧದಲ್ಲಿ ನೋಡ್ತಾ ಹೋಗ್ತೇವೆ. ಕೊನೆಯದಾಗಿ ಈ ಯುದ್ಧವು ಯಾವ ಕಾರಣದಿಂದ ನಡೀತೈತಿ ಅಂತ ನೋಡ್ತಾ ಹೋದಾಗ, ಫ್ರೆಂಚರ ಸೇನಾನಿ ಲಾಬೋರ್ಡಿನ ಇಂಗ್ಲಿಷರ ಮದ್ರಾಸನ್ನು ವಶಪಡಿಸಿಕೊಂಡಿದ್ದರ ಪರಿಣಾಮವಾಗಿಯೇ ಈ ಮೊದಲನೆಯ ಕರ್ನಾಟಕ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಅನ್ನೋರುದ್ದೀನನ ಸೇನೆ ಸೋಲಾಗುತ್ತೆ. ತದನಂತರದಲ್ಲಿ ಫ್ರೆಂಚರ ಸೇನಾನಿ ಲಾಬೋರ್ಡಿನ ಹಣವನ್ನು ಗೊತ್ತಿಲ್ಲದೆ ಪಡೆದುಕೊಂಡು ಇಂಗ್ಲಿಷರಿಂದ ಮತ್ತೆ ಅದನ್ನು ವಾಪಸ್ ಮದ್ರಾಸನ್ನ ಇಂಗ್ಲಿಷ್ಗೆ ಕೊಡ್ತಾನೆ. ಮತ್ತೆ ಅದನ್ನು ವಾಪಸ್ ಪಡಿಲೇಬೇಕೆನ್ನುವಂಥ ಉದ್ದೇಶದಿಂದ ಡೂಪ್ಲೆ ಯುದ್ಧವನ್ನು ಸಾರ್ತಾನೆ. ಅದರಲ್ಲಿ ವಿಫಲತೆಯನ್ನು ಪಡ್ಕೊತಾನೆ. ಕೊನೆಯದಾಗಿ ಎಕ್ಸ್ ಲಾ ಚಾಪಲ್ ಒಪ್ಪಂದದ ಮೂಲಕ ಈ ಯುದ್ಧವು ಕೊನೆಗೊಳ್ಳುತ್ತದೆ ಮಕ್ಕಳೇ. ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಫ್ರೆಂಚರು ಮತ್ತು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂತಹ ಪ್ರತಿಸ್ಪರ್ಧಿ ಯಾವ ರೀತಿಯಾಗಿ ನಡೀತು, ಹಾಗೆಯೇ ಮೊದಲನೆಯ ಕರ್ನಾಟಕ ಯುದ್ಧ ಯಾಕೆ ನಡೀತು, ಹಾಗೆಯೇ ನಡೀಲಿಕ್ಕೆ ಕಾರಣ ಏನು, ಮುಂದಾದಂತಹ ಅದರ ಫಲಿತಾಂಶವೇನೆನ್ನುವಂಥದ್ದನ್ನು ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾದರೆ ಕೆಲವೊಂದಿಷ್ಟು ನಿಮಗೆ ಪ್ರಶ್ನೆಗಳನ್ನು ಕೊಡ್ತೀನಿ, ಅವುಗಳನ್ನ ಬರ್ಕೊಡ್ರಿ. ಓಕೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದದ್ದು ಯಾವಾಗ? ಫ್ರೆಂಚರ ಪ್ರಥಮ ವ್ಯಾಪಾರ ಮಳಿಗೆ ಅಥವಾ ದಾಸ್ತಾನು ಮಳಿಗೆ ಎಲ್ಲಿ ಸ್ಥಾಪಿಸಿದರು? ಹಾಗೆಯೇ ಫ್ರೆಂಚರ ಪ್ರಮುಖ ವ್ಯಾಪಾರ ಮಳಿಗೆಗಳನ್ನು ಹೆಸರಿಸಿ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಪಾಂಡಿಚೇರಿಯ ಗವರ್ನರ್ ಆಗಿ 1776ರಲ್ಲಿ ಡ್ಯಾಶ್ನು ಬಂದನು. ಹಾಗೆಯೇ ಮೊದಲನೆಯ ಕರ್ನಾಟಕ ಯುದ್ಧವು ಯಾವಾಗ ನಡೆಯಿತು? ಹೈದರಾಬಾದ್ ಸಂಸ್ಥಾನದಲ್ಲಿ ಅದರ ಒಂದು ನವಾಬಗಿರಿಗಾಗಿ ಯಾರ ನಡುವೆ ಕಲಹ ಉಂಟಾಗಿತ್ತು? ಹಾಗೆಯೇ ಕರ್ನಾಟಕ ಪ್ರಾಂತ್ಯದಲ್ಲಿ ಅಧಿಕಾರಕ್ಕಾಗಿ ಯಾರ ಮಧ್ಯ ಕಲಹ ಉಂಟಾಗಿತ್ತು? ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ತಿಳಿಸಿ. ಮೊದಲನೆಯ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದ ಮೂಲಕ ಅಂತ್ಯವಾಯಿತು? ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಅಧ್ಯಯನವನ್ನು ಮಾಡಿ ಬರ್ಕೊಂಡು ಬರಬೇಕು. ಓಕೆ, ಥ್ಯಾಂಕ್ ಯು. ಮುಂದಿನ ಅವಧಿಯಲ್ಲಿ ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಇನ್ನು ಏನು 2ನೇ ಕರ್ನಾಟಕ ಯುದ್ಧ, 3ನೇ ಕರ್ನಾಟಕ ಯುದ್ಧ, ಪ್ಲಾಸಿ ಕದನ, ಬಕ್ಸರ್ ಕದನ ಕುರಿತು ತಿಳ್ಕೊಳ್ಳೋಣ. ಓಕೆ ಮಕ್ಕಳೇ, ಥ್ಯಾಂಕ್ ಯು.